सौंदत्ती तालुक्यातील हुलीकट्टी गावातील सरकारी कनिष्ठ प्राथमिक शाळेतील मुस्लिम मुख्याध्यापकांचा बदली करण्यासाठी शाळेच्या पाण्याच्या टाकीत मुलांकडूनच विष प्राशन घडवून आणलेल्या श्रीराम सेनेवर राज्यात बंदी घालावी अशी मागणी करून शुक्रवारी ऑल इंडिया मजलिस-ए-इत्तेहादुल मुस्लिमीन संघटनेने आंदोलन करून जिल्हाधिकाऱ्यांना निवेदन दिले। सौंदत्ती तालुक्यातील हुलीकट्टी शाळेचे सुलेमान घोरी नायक यांना बदली करण्यासाठी श्रीराम सेनेच्या नेत्यांनी विद्यार्थ्यांच्या जीवाशी खेळ केला असून त्या संघटनेवर तात्काळ बंदी घालावी अशी मागणी करण्यात आली। ಇವತ್ತು ಪ್ರೊಟೆಸ್ಟ್ ಮಾಡುವ ಕಾರಣ ಏನಂದ್ರೆ ಸೌಂದತ್ತಿ ತಾಲೂಕಿನ ಹಲಿಕಟ್ಟಿ ಗ್ರಾಮದ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಮುಸ್ಲಿಂ ಪ್ರಿನ್ಸಿಪಲ್ ಅನ್ನು ಟ್ರಾನ್ಸ್ಫರ್ ಮಾಡಕ್ಕೆ ಸಲುವಾಗಿ ಕುಡಿಯುವ ನೀರಿನಲ್ಲಿ ವಿಷವನ್ನ ಹಾಕಿ ಮಕ್ಕಳನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ। ಆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ। ನಮ್ಮ ಕಡೆಯಿಂದ ಏನಂದ್ರೆ ಅವರಿಗೆ ಕಠಿಣವಾಗಿ ಶಿಕ್ಷೆ ಕೊಟ್ಟು ಗಲ್ಲೆ ಶಿಕ್ಷೆಯನ್ನು ಹಾಕಬೇಕು। ಅವರಿಗೆ ಇಂತ ಅವ್ರ ಮನಸ್ಸಲ್ಲಿ ವಿಷಯವನ್ನು ತುಂಬಿಕೊಂಡು ಒಂದು ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡಕ್ಕೆ ಸಲುವಾಗಿ ಸಣ್ಣ ಸಣ್ಣ ಮಕ್ಕಳನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ। ಆ ರಾಮ್ ಸೇನಾ ತಾಲೂಕಾ ಅಧ್ಯಕ್ಷ ಆಗಿರುವ ಹಿಂದುತ್ವ ಇವತ್ತು ಆ ಹಿಂದುತ್ವದ ಎಲ್ಲ ಸೀನಿಯರ್ ಲೀಡರ್ಗಳು ಎಲ್ಲಿದ್ದಾರೆ? ಆ ಲೀಡರ್ಗಳಿಗೆ ಕೇಳ್ತೇನೆ ನಾನು ಇವತ್ತು ನಿಮ್ಮ ಮಾಧ್ಯಮದಿಂದ, ಅವ್ರು ಇವತ್ತು ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಆ ಆರೋಪಿಗಳಿಗೆ ಗಲ್ಲೆ ಶಿಕ್ಷೆಯನ್ನು ಹಾಕಬೇಕು। ಇದೇ ನಾವು ಕರ್ನಾಟಕ ಸರ್ಕಾರದ ಕಡೆಯಿಂದ ನಾವು ವಿನಂತಿ ಮಾಡ್ತೀವಿ। ಇವತ್ತಿನ ಪ್ರೊಟೆಸ್ಟ್ ದಲ್ಲಿ ಇರುವ ನನ್ನ ಹೆಸರು ಶಾರುಖ್ ಪಟೇಲ್, ಬೆಳಗಾವಿ ಸಿಟಿ ಸೆಕ್ರೆಟರಿ AIMIM। ಮೊನ್ನೆ 14/8/2025 ಸೌಂದತ್ತಿ ತಾಲೂಕಾ ಹಟ್ಟಿಹಳ್ಳಿ ಗ್ರಾಮದಲ್ಲಿ ಶಾಲೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ದಲ್ಲಿ ಒಂದು ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡೋ ಸಂಬಂಧ ಸೌಂದತ್ತಿ ತಾಲೂಕದಲ್ಲಿ ರಾಮ್ ಸೇನಾ ಅಧ್ಯಕ್ಷ ನೀರಿನಲ್ಲಿ ಅದು ವಿಷಯವನ್ನ ಹಾಕಿ ಈ ರೀತಿ ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು। ಈಗಾಗಲೇ ನಾವು MIM ವತಿಯಿಂದ ಇವತ್ತು ಪ್ರತಿಭಟನೆ ಮಾಡೋ ವಿಷಯ, ಯಾಕಂದ್ರೆ ಶಾಲೆ ಬರೋ ಮಕ್ಕಳಿಗೆ ಧರ್ಮ ಇರಲ್ಲ ಮತ್ತು ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಲಿ ಟೀಚರ್ಗಳಾಗಲಿ ಅವ್ರಿಗೂ ಧರ್ಮ ಇರಂಗಿಲ್ಲ। ಈ RSS ದವರದ ಭಜಂಗದವ್ರದ ಒಂದು ಮೆಂಟಾಲಿಟಿ ಇದೆ, ಯಾಕಂದ್ರೆ ಎಲ್ಲಿದಲ್ಲಿ ಮುಸಲ್ಮಾನಿಗೆ ಒಂಥರ ತೊಂದರೆ ಕೊಡೋದು। ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಏನ್ ಕೊಡ್ತೇವೆ ಅಂದ್ರ, ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಮೈನಾರಿಟಿಗೆ ಒಂದು ಆಶ್ವಾಸನೆ ಕೊಟ್ಟಿರು, ನಾವು RSS ಭಜಂಗದವ್ರಿಗೆ ಬ್ಯಾನ್ ಮಾಡ್ತೀವಿ ಅಂತ। ಅವು ಇನ್ನ ಮಟ್ಟ ಬ್ಯಾನ್ ಮಾಡಕ್ ತಯಾರಿಲ್ಲ, ಯಾಕಂದ್ರೆ ಬಹುಶಃ ಇವರು ಅವ್ರಿಗೆ ಇಟ್ಕೊಂಡ ವೋಟಿಂಗ್ ಬ್ಯಾಂಕ್ ಸಲುವಾಗಿ ಏನರ ಕರ್ತವ್ಯ ಮಾಡ್ಕೊತ ಕೂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ। ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮತ್ತು RSS ವಿರುದ್ಧ, ಭಜಂಗದವ್ರ ವಿರುದ್ಧ। ಈ ರೀತಿ ಯಾರು ಮಾಡಿದ್ದಾರೋ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಹಿಂದೆ ಯಾರದಾರೆ ಅವ್ರಿಗೂ ಅರೆಸ್ಟ್ ಮಾಡಿ ಕಠಿಣ ಕ್ರಮ ತಗೋಬೇಕಂತ ನಮ್ಮದು ಎಚ್ಚರಿಕೆ। ಇಮ್ರಾನ್ ಪಿರ್ಜಾದೆ, ಸಿಟಿ ಪ್ರೆಸ್। श्रीराम सेनेचे तालुकाध्यक्ष सागर पाटील, नागनगौड पाटील, कृष्णा मादर यांनी विद्यार्थ्यांच्या जीवाशी खेळ केल्याचे सांगण्यात आले। या तिघा आरोपींवर कठोर कारवाई करून राज्यातील सांप्रदायिक सौहार्द बिघडवणाऱ्या श्रीराम सेनेवर बंदी आणण्याची मागणी आंदोलकांनी निवेदनात केली। संकल्प शिंदे, KMM मराठी, बेळगाव।